ಮಹಾಕುಂಭಮೇಳದ ವಸಂತ ಪಂಚಮಿಗೆ ಆಗಮಿಸಿರುವಂತಹ ಸಾಗರದಂತಹ ಜನಸ್ತೋಮವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ನೋಡಿ. ಒಂದು ಕಡೆಯಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನ, ಮತ್ತೊಂದು ಕಡೆಯಲ್ಲಿ ಆಗಮಿಸುತ್ತಿರುವಂಥ ಜನರ ಕ್ರೌಡನ್ನು ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಈ ರೀತಿಯ ಮಾರ್ಗಗಳನ್ನು, ಬರುವ ಜನರ ಅನುಕೂಲಕ್ಕಾಗಿ ಪೊಲೀಸರು ಈ ರೀತಿಯ ಮಾರ್ಗಗಳನ್ನು ಜನರನ್ನು ಬ್ಲಾಕ್ ಮಾಡಿ ಈ ರೀತಿಯ 10, 11, 15 ಮಾರ್ಗಗಳ ಮೂಲಕ ಜನರನ್ನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇದೆ ಅನ್ನೋದರ ಹೊರತಾಗಿ ಜನ ಆಗಮಿಸ್ತಾ ಇರೋರು ಪ್ರತಿದಿನಕ್ಕೂ ಕಂಪೇರ್ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಜನ ಬರುವಂಥ ಮಾರ್ಗ ಇದು, ಎಂಟ್ರ್ ಆಗುವಂಥ ಮಾರ್ಗ ಇದು, ಒಂದು ಮಾರ್ಗ ಇದು, ಆ ಕಡೆಗೆ ಇನ್ನೊಂದು ಮಾರ್ಗ ಇದೆ. ಅದು ಆ ಮಾರ್ಗದಲ್ಲಿ ಜನ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಆ ಕಡೆಯಿಂದ ಹೋಗ್ತಾರೆ. ಈ ಕಡೆಯಿಂದ ಹೋಗುವಂಥ ಜಾಗ ಇದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜಾಗ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ತ್ರಿವೇಣಿ ಸಂಗಮ ಇದೆ. ನಾವು ತ್ರಿವೇಣಿ ಸಂಗಮದಲ್ಲಿ ಅಲ್ಲಿನ ಚಿತ್ರಣ ಹೇಗಿದೆ, ಅಲ್ಲಿ ಸಂಗಮ ಸ್ನಾನದ ಮಾಹಿತಿಯನ್ನು ಕೊಟ್ವಿ. ಈಗ ನಾವು ಇರೋದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜನ ಬರ್ತಾನೆ ಇದ್ದಾರೆ. ಜನರ ಹರಿವು ನಿರಂತರವಾಗಿ ಸಾಗ್ತಾ ಇದೆ. ಬೇರೆ ಊರುಗಳಿಂದ, ದೇಶಗಳಿಂದ, ವಿಶ್ವದ ಮೂಲೆಯಿಂದ ಬರುವಂಥ ಜನ ಈ ಬಸಂತ ಪಂಚಮಿಯ ದಿನದಂದು ಪುಣ್ಯ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಕಾರಣದಿಂದ ಜನ ಬರ್ತಾ ಇದ್ದಾರೆ. ಜನರ ಬರುವಿಕೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಬಸಂತ ಪಂಚಮಿಯ ಪುಣ್ಯಸ್ನಾನ ಒಂದು ವಿಶೇಷವಾದಂಥ ಪುಣ್ಯಸ್ನಾನ. ಆ ಪುಣ್ಯಸ್ನಾನಕ್ಕೆ ಆಗಮಿಸುವ ಜನರ ಸಂಖ್ಯೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಪ್ರತಿದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತೊಂದು 7ರಿಂದ 8 ಕೋಟಿ ಜನ ಸೇರಬಹುದು ಅನ್ನುವ ನಿರೀಕ್ಷೆ ಇದೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಜನ ಆಗಮಿಸ್ತಾ ಇದ್ದಾರೆ. ಈ ಹೊತ್ತಿನವರೆಗೂ ಕೂಡ ಜನರ ಸುನಾಮಿ ಹಾಗೇನೇ ಇದೆ. ಬಹುಶಃ 11-12 ಗಂಟೆ ನಂತರ ಸ್ವಲ್ಪ ಜನರ ಹರಿವು ಸ್ವಲ್ಪ ಕಡಿಮೆ ಆಗಬಹುದು. ಈ ಹೊತ್ತಿನವರೆಗೂ ಕೂಡ ಜನ ಹೇಗಿದ್ದಾರೆ ಅಂತ ಕೇಳಿದರೆ ಹೀಗಿದ್ದಾರೆ ನೋಡಿ. ಇಷ್ಟು ಜನ ಇದ್ದಾರೆ. ನಮಸ್ಕಾರ ರೀ. ಜೈ ಗಂಗೆ. MP जय गंगे जय गंगे. ಕೈಸಾ ಹೇ ಮಹಾಕುಂಭ? बहुत अच्छी ಜನ ಬಂದವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ. ಜನರ ಕ್ರೌಡ್ ಅಂತೂ ಹಾಗೇನೆ ಇದೆ. ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಇಲ್ಲಿವರೆಗೂ ಕೂಡ ಜನರ ಮಹಾಕುಂಭದ ಈ ಸಂಪೂರ್ಣವಾದಂತಹ ಜನರ ಅಭಿಪ್ರಾಯಗಳ ಜೊತೆಗೆ ಮಹಾಕುಂಭದ ವಿಶೇಷವಾದಂಥ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜನರಿಗೆ ನೀಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ಪ್ರಯಾಗ್ರಾಜ್ನಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾಕುಂಭಮೇಳದ ವಸಂತ ಪಂಚಮಿಗೆ ಆಗಮಿಸಿರುವಂಥ ಸಾಗರದಂತಹ ಜನಸ್ತೋಮವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ನೋಡಿ. ಒಂದು ಕಡೆಯಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನ, ಮತ್ತೊಂದು ಕಡೆಯಲ್ಲಿ ಆಗಮಿಸುತ್ತಿರುವಂಥ ಜನರ ಕ್ರೌಡನ್ನು ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಈ ರೀತಿಯ ಮಾರ್ಗಗಳನ್ನು, ಬರುವ ಜನರ ಅನುಕೂಲಕ್ಕಾಗಿ ಪೊಲೀಸರು ಈ ರೀತಿಯ ಮಾರ್ಗಗಳನ್ನು ಜನರನ್ನ ಬ್ಲಾಕ್ ಮಾಡಿ ಈ ರೀತಿಯ 10, 11, 15 ಮಾರ್ಗಗಳ ಮೂಲಕ ಜನರನ್ನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇದೆ ಅನ್ನೋದರ ಹೊರತಾಗಿ ಜನ ಆಗಮಿಸ್ತಾ ಇರೋರು ಪ್ರತಿದಿನಕ್ಕೂ ಕಂಪೇರ್ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಜನ ಬರುವಂಥ ಮಾರ್ಗ ಇದು, ಎಂಟ್ರ್ ಆಗುವಂಥ ಮಾರ್ಗ ಇದು, ಒಂದು ಮಾರ್ಗ ಇದು, ಆ ಕಡೆಗೆ ಇನ್ನೊಂದು ಮಾರ್ಗ ಇದೆ. ಅದು ಆ ಮಾರ್ಗದಲ್ಲಿ ಜನ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಆ ಕಡೆಯಿಂದ ಹೋಗ್ತಾರೆ. ಈ ಕಡೆಯಿಂದ ಹೋಗುವಂಥ ಜಾಗ ಇದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜಾಗ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ತ್ರಿವೇಣಿ ಸಂಗಮ ಇದೆ. ನಾವು ತ್ರಿವೇಣಿ ಸಂಗಮದಲ್ಲಿ ಅಲ್ಲಿನ ಚಿತ್ರಣ ಹೇಗಿದೆ, ಅಲ್ಲಿ ಸಂಗಮ ಸ್ನಾನದ ಮಾಹಿತಿಯನ್ನು ಕೊಟ್ವಿ. ಈಗ ನಾವು ಇರೋದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜನ ಬರ್ತಾನೆ ಇದ್ದಾರೆ. ಜನರ ಹರಿವು ನಿರಂತರವಾಗಿ ಸಾಗ್ತಾ ಇದೆ. ಬೇರೆ ಊರುಗಳಿಂದ, ದೇಶಗಳಿಂದ, ವಿಶ್ವದ ಮೂಲೆಯಿಂದ ಬರುವಂಥ ಜನ ಈ ಬಸಂತ ಪಂಚಮಿಯ ದಿನದಂದು ಪುಣ್ಯ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಕಾರಣದಿಂದ ಜನ ಬರ್ತಾ ಇದ್ದಾರೆ. ಜನರ ಬರುವಿಕೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಬಸಂತ ಪಂಚಮಿಯ ಪುಣ್ಯಸ್ನಾನ ಒಂದು ವಿಶೇಷವಾದಂಥ ಪುಣ್ಯಸ್ನಾನ. ಆ ಪುಣ್ಯಸ್ನಾನಕ್ಕೆ ಆಗಮಿಸುವ ಜನರ ಸಂಖ್ಯೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಪ್ರತಿದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತೊಂದು 7ರಿಂದ 8 ಕೋಟಿ ಜನ ಸೇರಬಹುದು ಅನ್ನುವ ನಿರೀಕ್ಷೆ ಇದೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಜನ ಆಗಮಿಸ್ತಾ ಇದ್ದಾರೆ. ಈ ಹೊತ್ತಿನವರೆಗೂ ಕೂಡ ಜನರ ಸುನಾಮಿ ಹಾಗೇನೇ ಇದೆ. ಬಹುಶಃ 11-12 ಗಂಟೆ ನಂತರ ಸ್ವಲ್ಪ ಜನರ ಹರಿವು ಸ್ವಲ್ಪ ಕಡಿಮೆ ಆಗಬಹುದು. ಈ ಹೊತ್ತಿನವರೆಗೂ ಕೂಡ ಜನ ಹೇಗಿದ್ದಾರೆ ಅಂತ ಕೇಳಿದರೆ ಹೀಗಿದ್ದಾರೆ ನೋಡಿ. ಇಷ್ಟು ಜನ ಇದ್ದಾರೆ. ನಮಸ್ಕಾರ ರೀ. ಜೈ ಗಂಗೆ. MP जय गंगे. ಕೈಸಾ ಹೇ ಮಹಾಕುಂಭ? बहुत अच्छी ಜನ ಬಂದವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ. ಜನರ ಕ್ರೌಡ್ ಅಂತೂ ಹಾಗೇನೆ ಇದೆ. ರಿಪಬ್ಲಿಕ್ ಕನ್ನಡ ಡೇ 1ನಿಂದ ಇಲ್ಲಿವರೆಗೂ ಕೂಡ ಜನರ ಮಹಾಕುಂಭದ ಈ ಸಂಪೂರ್ಣವಾದಂತಹ ಜನರ ಅಭಿಪ್ರಾಯಗಳ ಜೊತೆಗೆ ಮಹಾಕುಂಭದ ವಿಶೇಷವಾದಂಥ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜನರಿಗೆ ನೀಡ್ತಾ ಇದೆ.
ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾ ಕುಂಭಮೇಳದ ವಸಂತ ಪಂಚಮಿಗೆ ಆಗಮಿಸಿರುವಂತಹ ಸಾಗರದಂತಹ ಜನಸ್ತೋಮವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ. ನೋಡಿ, ಒಂದು ಕಡೆಯಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನ, ಮತ್ತೊಂದು ಕಡೆಯಲ್ಲಿ ಆಗಮಿಸುತ್ತಿರುವಂಥ ಜನರ ಕ್ರೌಡನ್ನು ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಈ ರೀತಿಯ ಮಾರ್ಗಗಳನ್ನು, ಬರುವ ಜನರ ಅನುಕೂಲಕ್ಕಾಗಿ ಪೊಲೀಸರು ಈ ರೀತಿಯ ಮಾರ್ಗಗಳನ್ನು, ಜನರನ್ನ ಬ್ಲಾಕ್ ಮಾಡಿ ಈ ರೀತಿಯ 10, 11, 15 ಮಾರ್ಗಗಳ ಮೂಲಕ ಜನರನ್ನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇದೆ ಅನ್ನೋದರ ಹೊರತಾಗಿ ಜನ ಆಗಮಿಸ್ತಾ ಇರೋರು ಪ್ರತಿದಿನಕ್ಕೂ ಕಂಪೇರ್ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಜನ ಬರುವಂಥ ಮಾರ್ಗ ಇದು, ಎಂಟ್ರ್ ಆಗುವಂಥ ಮಾರ್ಗ ಇದು, ಒಂದು ಮಾರ್ಗ ಇದು, ಆ ಕಡೆಗೆ ಇನ್ನೊಂದು ಮಾರ್ಗ ಇದೆ. ಅದು ಆ ಮಾರ್ಗದಲ್ಲಿ ಜನ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಆ ಕಡೆಯಿಂದ ಹೋಗ್ತಾರೆ. ಈ ಕಡೆಯಿಂದ ಹೋಗುವಂಥ ಜಾಗ ಇದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜಾಗ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ತ್ರಿವೇಣಿ ಸಂಗಮ ಇದೆ. ನಾವು ತ್ರಿವೇಣಿ ಸಂಗಮದಲ್ಲಿ ಅಲ್ಲಿನ ಚಿತ್ರಣ ಹೇಗಿದೆ, ಅಲ್ಲಿ ಸಂಗಮ ಸ್ನಾನದ ಮಾಹಿತಿಯನ್ನು ಕೊಟ್ವಿ. ಈಗ ನಾವು ಇರೋದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜನ ಬರ್ತಾನೆ ಇದ್ದಾರೆ. ಜನರ ಹರಿವು ನಿರಂತರವಾಗಿ ಸಾಗ್ತಾ ಇದೆ. ಬೇರೆ ಊರುಗಳಿಂದ, ದೇಶಗಳಿಂದ, ವಿಶ್ವದ ಮೂಲೆಯಿಂದ ಬರುವಂಥ ಜನ ಈ ಬಸಂತ ಪಂಚಮಿಯ ದಿನದಂದು ಪುಣ್ಯಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಕಾರಣದಿಂದ ಜನ ಬರ್ತಾ ಇದ್ದಾರೆ. ಜನರ ಬರುವಿಕೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಬಸಂತ ಪಂಚಮಿಯ ಪುಣ್ಯಸ್ನಾನ ಒಂದು ವಿಶೇಷವಾದಂಥ ಪುಣ್ಯಸ್ನಾನ. ಆ ಪುಣ್ಯಸ್ನಾನಕ್ಕೆ ಆಗಮಿಸುವ ಜನರ ಸಂಖ್ಯೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಪ್ರತಿದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತೊಂದು 7 ರಿಂದ 8 ಕೋಟಿ ಜನ ಸೇರಬಹುದು ಅನ್ನುವ ನಿರೀಕ್ಷೆ ಇದೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಜನ ಆಗಮಿಸ್ತಾ ಇದ್ದಾರೆ. ಈ ಹೊತ್ತಿನವರೆಗೂ ಕೂಡ ಜನರ ಸುನಾಮಿ ಹಾಗೇನೇ ಇದೆ. ಬಹುಶಃ 11-12 ಗಂಟೆ ನಂತರ ಸ್ವಲ್ಪ ಜನರ ಹರಿವು ಸ್ವಲ್ಪ ಕಡಿಮೆ ಆಗಬಹುದು. ಈ ಹೊತ್ತಿನವರೆಗೂ ಕೂಡ ಜನ ಹೇಗಿದ್ದಾರೆ ಅಂತ ಕೇಳಿದರೆ ಹೀಗಿದ್ದಾರೆ ನೋಡಿ, ಇಷ್ಟು ಜನ ಇದ್ದಾರೆ. ನಮಸ್ಕಾರ ರೀ. ಜೈ ಗಂಗೆ. MP जय जय गंगे, जय जय गंगे. ಕೈಸಾ ಹೇ ಮಹಾಕುಂಭ? बहुत अच्छी. ಜನ ಬಂದವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ. ಜನರ ಕ್ರೌಡ್ ಅಂತೂ ಹಾಗೇನೆ ಇದೆ. ರಿಪಬ್ಲಿಕ್ ಕನ್ನಡ ಡೇ 1 ಇಲ್ಲಿವರೆಗೂ ಕೂಡ ಜನರ ಮಹಾಕುಂಭದ ಈ ಸಂಪೂರ್ಣವಾದಂತಹ ಜನರ ಅಭಿಪ್ರಾಯಗಳ ಜೊತೆಗೆ ಮಹಾಕುಂಭದ ವಿಶೇಷವಾದಂಥ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜನರಿಗೆ ನೀಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜಿಂದ ಕುಂಭಮೇಳಕ್ಕಾಗಿ ನಮಸ್ಕಾರ. ಮಹಾಕುಂಭಮೇಳದ ವಸಂತ ಪಂಚಮಿಗೆ ಆಗಮಿಸಿರುವಂಥ ಸಾಗರದಂತಹ ಜನಸ್ತೋಮವನ್ನು ತಾವು ಗಮನಿಸ್ತಾ ಇದ್ದೀರಲ್ಲ. ನೋಡಿ, ಒಂದು ಕಡೆಯಲ್ಲಿ ಸಂಗಮದಲ್ಲಿ ಪುಣ್ಯ ಸ್ನಾನ, ಮತ್ತೊಂದು ಕಡೆಯಲ್ಲಿ ಆಗಮಿಸುತ್ತಿರುವಂಥ ಜನರ ಕ್ರೌಡನ್ನು ತಾವು ಗಮನಿಸ್ತಾ ಇದ್ದೀರಿ. ಪೊಲೀಸರು ಈ ರೀತಿಯ ಮಾರ್ಗಗಳನ್ನು, ಬರುವ ಜನರ ಅನುಕೂಲಕ್ಕಾಗಿ ಪೊಲೀಸರು ಈ ರೀತಿಯ ಮಾರ್ಗಗಳನ್ನು, ಜನರನ್ನ ಬ್ಲಾಕ್ ಮಾಡಿ ಈ ರೀತಿಯ 10, 11, 15 ಮಾರ್ಗಗಳ ಮೂಲಕ ಜನರನ್ನ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಾರೆ. ಮೌನಿ ಅಮಾವಾಸ್ಯೆಗೆ ಹೋಲಿಸ್ಕೊಂಡ್ರೆ ಇವತ್ತು ಸ್ವಲ್ಪ ಜನರ ಸಂಖ್ಯೆ ಕಡಿಮೆ ಇದೆ ಅನ್ನೋದರ ಹೊರತಾಗಿ ಜನ ಆಗಮಿಸ್ತಾ ಇರೋರು ಪ್ರತಿದಿನಕ್ಕೂ ಕಂಪೇರ್ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾ ಇದ್ದಾರೆ. ಜನ ಬರುವಂಥ ಮಾರ್ಗ ಇದು, ಎಂಟ್ರ್ ಆಗುವಂಥ ಮಾರ್ಗ ಇದು, ಒಂದು ಮಾರ್ಗ ಇದು, ಆ ಕಡೆಗೆ ಇನ್ನೊಂದು ಮಾರ್ಗ ಇದೆ. ಅದು ಆ ಮಾರ್ಗದಲ್ಲಿ ಜನ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಆ ಕಡೆಯಿಂದ ಹೋಗ್ತಾರೆ. ಈ ಕಡೆಯಿಂದ ಹೋಗುವಂಥ ಜಾಗ ಇದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜಾಗ. ಇಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ತ್ರಿವೇಣಿ ಸಂಗಮ ಇದೆ. ನಾವು ತ್ರಿವೇಣಿ ಸಂಗಮದಲ್ಲಿ ಅಲ್ಲಿನ ಚಿತ್ರಣ ಹೇಗಿದೆ, ಅಲ್ಲಿ ಸಂಗಮ ಸ್ನಾನದ ಮಾಹಿತಿಯನ್ನು ಕೊಟ್ವಿ. ಈಗ ನಾವು ಇರೋದು ತ್ರಿವೇಣಿ ಸಂಗಮಕ್ಕೆ ಎಂಟ್ರ್ ಆಗುವಂಥ ಜನ ಬರ್ತಾನೆ ಇದ್ದಾರೆ. ಜನರ ಹರಿವು ನಿರಂತರವಾಗಿ ಸಾಗ್ತಾ ಇದೆ. ಬೇರೆ ಊರುಗಳಿಂದ, ದೇಶಗಳಿಂದ, ವಿಶ್ವದ ಮೂಲೆಯಿಂದ ಬರುವಂಥ ಜನ ಈ ಬಸಂತ ಪಂಚಮಿಯ ದಿನದಂದು ಪುಣ್ಯಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಅನ್ನೋ ಕಾರಣದಿಂದ ಜನ ಬರ್ತಾ ಇದ್ದಾರೆ. ಜನರ ಬರುವಿಕೆಗಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಹೆಚ್ಚಿನ ಬಂದೋಬಸ್ತನ್ನು ನಿಯೋಜನೆ ಮಾಡಲಾಗಿದೆ. ಬಸಂತ ಪಂಚಮಿಯ ಪುಣ್ಯಸ್ನಾನ ಒಂದು ವಿಶೇಷವಾದಂಥ ಪುಣ್ಯಸ್ನಾನ. ಆ ಪುಣ್ಯಸ್ನಾನಕ್ಕೆ ಆಗಮಿಸುವ ಜನರ ಸಂಖ್ಯೆಯೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದೆ. ಪ್ರತಿದಿನಕ್ಕೆ ಕಂಪೇರ್ ಮಾಡಿದರೆ ಇವತ್ತೊಂದು 7 ರಿಂದ 8 ಕೋಟಿ ಜನ ಸೇರಬಹುದು ಅನ್ನುವ ನಿರೀಕ್ಷೆ ಇದೆ. ಬೆಳಿಗ್ಗೆ 2 ಗಂಟೆಯಿಂದಲೇ ಜನ ಆಗಮಿಸ್ತಾ ಇದ್ದಾರೆ. ಈ ಹೊತ್ತಿನವರೆಗೂ ಕೂಡ ಜನರ ಸುನಾಮಿ ಹಾಗೇನೇ ಇದೆ. ಬಹುಶಃ 11-12 ಗಂಟೆ ನಂತರ ಸ್ವಲ್ಪ ಜನರ ಹರಿವು ಸ್ವಲ್ಪ ಕಡಿಮೆ ಆಗಬಹುದು. ಈ ಹೊತ್ತಿನವರೆಗೂ ಕೂಡ ಜನ ಹೇಗಿದ್ದಾರೆ ಅಂತ ಕೇಳಿದರೆ ಹೀಗಿದ್ದಾರೆ ನೋಡಿ, ಇಷ್ಟು ಜನ ಇದ್ದಾರೆ. ನಮಸ್ಕಾರ ರೀ. ಜೈ ಗಂಗೆ. MP जय जय गंगे, जय जय गंगे. ಕೈಸಾ ಹೇ ಮಹಾಕುಂಭ? बहुत अच्छी. ಜನ ಬಂದವರೆಲ್ಲ ಹಿಂಗೆ ಹೇಳ್ತಾ ಇದ್ದಾರೆ. ಜನರ ಕ್ರೌಡ್ ಅಂತೂ ಹಾಗೇನೆ ಇದೆ. ರಿಪಬ್ಲಿಕ್ ಕನ್ನಡ ಡೇ 1 ಇಲ್ಲಿವರೆಗೂ ಕೂಡ ಜನರ ಮಹಾಕುಂಭದ ಈ ಸಂಪೂರ್ಣವಾದಂತಹ ಜನರ ಅಭಿಪ್ರಾಯಗಳ ಜೊತೆಗೆ ಮಹಾಕುಂಭದ ವಿಶೇಷವಾದಂಥ ಮಾಹಿತಿಯನ್ನು ರಿಪಬ್ಲಿಕ್ ಕನ್ನಡ ಜನರಿಗೆ ನೀಡ್ತಾ ಇದೆ.
ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆಗೆ ನಾನು ರಂಜಿತ್ ಶಿರಿಯಾರ್ ಪ್ರಯಾಗ್ರಾಜ್ದಿಂದ ಕುಂಭಮೇಳಕ್ಕಾಗಿ. ನಮಸ್ಕಾರ.